ಕಳೆದ ಸೋಮವಾರದಿಂದ ಇವತ್ತಿನ ಸೋಮವಾರವರೆಗೆ ಅಂದರೆ 5 ದಿವಸ, ಇದೊಂದು 6 ದಿವಸ ಮತ್ತು ಹಿಂದೆ 2 ದಿವಸ, 8 ದಿವಸದಿಂದ ಕರ್ನಾಟಕ ವಿಧಾನಸಭೆ ಕೇವಲ ಒಬ್ಬ ವ್ಯಕ್ತಿಯ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಇಡೀ ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಅದು ಚರ್ಚೆ ಆಗಬೇಕಾಗಿತ್ತು. ಇವತ್ತು ರಾಜ್ಯದಲ್ಲಿ ಕೃಷ್ಣಾ ಕಾವೇರಿ ಇವತ್ತು ನೀರು ಬಿಡುಗಡೆ ಮಾಡುವಂಥ ಕಾವೇರಿ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಕೃಷ್ಣಾ ಏನು ನಮ್ಮ ನೀರಾವರಿ ಯೋಜನೆಗಳಿದಾವೆ, ಸುಮಾರು 1 ಲಕ್ಷ ಎಕರೆ ನೀರಾವರಿಯ ಭೂ ಸ್ವಾಧೀನ ಮಾಡ್ಕೊಳ್ಳುವಂಥದ್ದು ಎಲ್ಲ ಸ್ಥಗಿತ ಆಗಿವೆ. ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ KPSC ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿ ಇಡಿಯವರು ಇವತ್ತು ತನಿಖೆ ಮಾಡಿ ಒಬ್ಬ IAS ಅಧಿಕಾರಿ ನಾಪತ್ತೆಯಾಗಿ ಓಡಿ ಹೋಗ್ತಾನೆ, ಅದರ ಚರ್ಚೆ ಆಗ್ತಾ ಇಲ್ಲ. ಸುಮಾರು 4,80,000 ಸರ್ಕಾರಿ ನಿರುದ್ಯೋಗ ಉದ್ಯೋಗಗಳಿದಾವೆ, ಅವುಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ. ಅದೇ ರೀತಿ ನೈಸ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇವತ್ತು ಬಿಡದಿ ಬಗ್ಗೆ ಅಲ್ಲಿ ರೈತರು ಜಮೀನು ಕೊಡ್ತಾರೆ, ಫಲವತ್ತಾದಂಥ ಜಮೀನನ್ನು ಸುಮಾರು 10,000 ಎಕರೆ ಇವತ್ತು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು, 3 ಕೋಟಿ ಬೇಡ ನಮಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬಿಡಿ ಅಂದ್ರೂ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಯ ಒಂದು ದೊಡ್ಡ ವ್ಯವಹಾರ ಇದೆ. ಇದನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರೆ ನಾಳೆ ನಾನು ಹೇಳೋದು BJP ಅವರಿಗೆ, ನೀವು ಈ ಹೊಂದಾಣಿಕೆ ರಾಜಕಾರಣ ಬಿಡಿ. ನೀವೇನಾದರೂ ರಾಜೀನಾಮೆ ಕೇಳೋದಿದ್ರೆ DK ಶಿವಕುಮಾರ್ ರಾಜೀನಾಮೆ ಕೇಳಿ ಮುಖ್ಯಮಂತ್ರಿಗಳು. ಯಾಕಂದರೆ ಅವರು ಎಲ್ಲ ರಂಗದಲ್ಲಿ ಇವತ್ತು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ಹಿಂದೆ BJP ಅವರಿಗೆ 40% ಇದ್ದಿದ್ದು ಈಗ 70% ನಡೆದಿದೆ ಈ ಸರ್ಕಾರದಲ್ಲಿ. ಹಗಲು ದರೋಡೆ ಇವತ್ತು ನೋಡ್ರಿ, ಮಧ್ಯಮ ವರ್ಗದವರು ಬಡವರು ಒಂದು ಸಣ್ಣ ಕಾರ್ ತೊಗೊಂಡಿದ್ರೆ ಅದು ರಸ್ತೆ ಮೇಲೆ ಪಾರ್ಕಿಂಗ್ ಮಾಡಿದ್ರೆ ತಿಂಗಳಿಗೆ 25,000 ರೂಪಾಯಿ ತುಂಬಬೇಕಂತೇಳಿ ಒಂದು ಕಾನೂನು ತರ್ತಾ ಇದ್ದಾರೆ.